ಬಿಜೆಪಿ ಮತ್ತೆ ಕಾಂಗ್ರೆಸ್ ಶಾಸಕರ ರಣರೋಚಕ ಕಥೆಗಳು ಇವು. ಕ್ಷೇತ್ರಕ್ಕೆ ಹೋಗಿಲ್ಲ ಆದ್ರೂ ಎಲೆಕ್ಷನ್ ಗೆದ್ದವರ ಸ್ಫೋಟಕ ಸ್ಟೋರಿ. ರಾಜಕೀಯ ಅದೃಷ್ಟ ಕೈ ಹಿಡಿತು, ನ್ಯಾಯಾಲಯದಲ್ಲಿ ಸಿಕ್ಕಿಲ್ಲ ರಿಲೀಫ್. ಸ್ವಂತ ಪಕ್ಷ ಕಟ್ಟಿ ಗೆದ್ದು ಬಂದಿದ್ದಂತಹ ಜನಾರ್ದನ ರೆಡ್ಡಿ ಇದೀಗ ಜೈಲು ಪಾಲಾಗಿದ್ದಾರೆ. ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಮತ್ತೆ ಜೈಲನ್ನ ಸೇರಿದ್ದಾರೆ ಜನಾರ್ದನ ರೆಡ್ಡಿ. 2023ರ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಗಂಗಾವತಿ ಶಾಸಕನಾಗಿ ಆಯ್ಕೆಯಾಗ್ತಾರೆ. 2011ರಲ್ಲಿ ಗಣಿ ಹಗರಣದಲ್ಲಿ ಜೈಲು ಪಾಲಾದ ಬಳಿಕ ದೂರ ಉಳಿದಿದ್ರು. 2022ರಿಂದ ಮತ್ತೆ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಂತಹ ಜನಾರ್ದನ ರೆಡ್ಡಿ ಸ್ವಂತ ಪಕ್ಷ ಕಟ್ಟಿ ಗೆದ್ದು ಬಂದಿರ್ತಾರೆ ಜನಾರ್ದನ ರೆಡ್ಡಿ ಅವರು. ಆ ಮೂಲಕ ರಾಜಕೀಯ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಶುರು ಮಾಡಿದ್ದಂತಹ ರೆಡ್ಡಿ ಆದ್ರೆ 2025 ಮೇ ತಿಂಗಳಲ್ಲಿ ರೆಡ್ಡಿಗೆ ನ್ಯಾಯಾಲಯದಲ್ಲಿ ಹಿನ್ನಡೆಯಾಗುತ್ತೆ. ಬಳಿಕ ಶಾಸಕ ಸ್ಥಾನವನ್ನ ರದ್ದು ಮಾಡ್ತಾರೆ ಸ್ಪೀಕರ್ UT ಖಾದರ್. ರಾಜಕೀಯ ಅದೃಷ್ಟ ಕೈ ಹಿಡಿದ್ರೂ ಕೂಡ ನ್ಯಾಯಾಲಯದಲ್ಲಿ ಸತತವಾಗಿ ಸೋಲನ್ನ ಅನುಭವಿಸ್ತಾರೆ ಜನಾರ್ದನ ರೆಡ್ಡಿ. ಸ್ವಂತ ಪಕ್ಷ ಕಟ್ಟಿ ಪಕ್ಷದಲ್ಲಿ ಗೆಲುವನ್ನ ಸಾಧಿಸಿ ಆ ನಂತರ ಬಿಜೆಪಿ ಜೊತೆ ಕೈ ಜೋಡಿಸ್ತಾರೆ. ಮತ್ತೆ ಇದು ಬಿಜೆಪಿಗೆ ದೊಡ್ಡ ಹಿನ್ನಡೆ ಮತ್ತೆ ಮುಖಭಂಗ ಆಗತ್ತೆ. ಯಾಕಾದ್ರೂ ಸೇರಿಸ್ಕೊಂಡ್ವೋ, ನಮ್ಮ ಪಕ್ಷದ ಜೊತೆಗೆ ಕೈ ಮಿಲಾಯಿಸ್ಕೊಂಡ್ವೋ ಅನ್ನುವಷ್ಟರ ಮಟ್ಟಿಗೆ ಈಗಾಗಲೇ ರೋಸ್ ಹೋಗಿದೆ ಬಿಜೆಪಿ. ರಾಜಕೀಯದಲ್ಲಿ ಗೆಲುವನ್ನ ಸಾಧಿಸಿದ್ರು, ಜನ ಕೈ ಹಿಡಿದ್ರೂ ಕೂಡ ನ್ಯಾಯ ಅನ್ನೋದೊಂದಿರುತ್ತಲ್ಲ. ಏನೇ ತಪ್ಪು ಮಾಡಿದ್ರೂ ಕೂಡ ನಾವು ಎಷ್ಟೇ ಉನ್ನತ ಹುದ್ದೆಯಲ್ಲಿದ್ರೂ ಕೂಡ ಎಷ್ಟೇ ಪ್ರಭಾವವನ್ನ ಕೂಡ ಬೆಳೆಸ್ಕೊಂಡ್ರೂ ಕೂಡ ನಾವು ನ್ಯಾಯ ಅನ್ನೋದೊಂದಿರುತ್ತೆ. ನ್ಯಾಯಾಲಯದ ಮುಂದೆ ನಾವು ತಲೆ ಬಾಗಲೇಬೇಕು.